ಸೇವಂತಿ ಇದೇ ತರ ಇಲ್ಲದೆ ಇರೋ ಮಗುನ ಇದೆ ಅಂತ ಹಚ್ಕೊಳ್ಳೋದು ವಿಪರೀತ ಆಗ್ತಾ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ಹೇಗ್ ನಿನ್ನ ಕಾಪಾಡ್ಕೊಳ್ಳಿ ಸೇವಂತಿ? ಮಗು ಸಾವನ್ನ ಸೇವಂತಿ ಒಪ್ಕೊಂಡ್ರೆ ಮಾತ್ರ ಅವಳು ಮೊದಲಿನ ಹಾಗಾಗೋದಕ್ಕೆ ಸಾಧ್ಯ. ಆದ್ರೆ ಅದಕ್ಕೆ ಯಾವ ದಾರಿ ಇದೆ? ಭಗವಂತ, ನೀನೇ ನಮಗ್ ದಾರಿ ತೋರಿಸ್ಬೇಕಪ್ಪ. ಅರ್ಜುನ, ನನ್ನ ಫ್ರೆಂಡು ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ನಾರಾಯಣ ಸ್ವಾಮಿ, ಅದೇ ಅಮೆರಿಕಲ್ಲಿರೋರು, ನಿಂಗೆ ಗೊತ್ತಲ್ಲ. ಅವರು ನೆಕ್ಸ್ಟ್ ವೀಕ್ ಇಂಡಿಯಾಗೆ ಬರ್ತಾ ಇದ್ದಾರೆ. ನೀನು ಹೂ ಅಂದ್ರೆ ಅಪಾಯಿಂಟ್ಮೆಂಟ್ ತಗೊಂತೀನಿ. ಸೇವಂತಿನ ಒಂದ್ಸಲ ತೋರ್ಸೋಣ. ನಾನು ಅದನ್ನೇ ಸಜೆಸ್ಟ್ ಮಾಡೋಣ ಅನ್ಕೊಂಡೆ ಮಾವ. ಎಲ್ರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಜ್ಜು ನನ್ನ ಮನ್ಸಲ್ಲಿ ಬೇರೆ ಏನೋ ಇದೆ, ಅದೇನು ಅಂತ ತಿಳ್ಕೊಳ್ಳೋಣ. ಭಾವ ಹೇಳಿದ್ಬಿಟ್ಟು ನಿನ್ನ ಹತ್ರ ಯಾವ್ದಾದ್ರು ಐಡಿಯಾ ಇದೆಯಾ? ಸೇವಂತಿಗೆ ಈಗ ಡಾಕ್ಟರ್ ಸಹಾಯ ಅಲ್ಲ, ನಮ್ಗಳ ಸಹಾಯ ಬೇಕು. ಅವಳ ಮಗು ಬದುಕಿಲ್ಲ ಅನ್ನೋ ಸತ್ಯನ ಅವಳ ಮನ್ಸು ಒಪ್ಕೋತಿಲ್ಲ. ಅದಕ್ಕೆ ಅದು ಹೇಗಾದ್ರೂ ಅವಳಿಗೆ ಅರ್ಥ ಆಗೋ ರೀತಿ ನಾವು ಅರ್ಥ ಮಾಡಿಸ್ಬೇಕು. ಅರ್ಜುನ, ನಾವೆಲ್ಲರೂ ಎಲ್ಲ ತರನೂ ಹೇಳಿದಾಯ್ತು, ಆದ್ರೆ ಅವಳಿಗೆ ಅರ್ಥನೇ ಆಗ್ತಿಲ್ಲ. ಇನ್ ಯಾವ ತರ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಅಮ್ಮ, ನಾವು ಮಾತಲ್ಲಿ ಹೇಳಿದ್ರೆ ಅದನ್ನ ಅವಳು ಬುದ್ಧಿ ಮತ್ತೆ ಮನಸ್ಸು ಎರಡೂ ವಿರೋಧಿಸ್ತಾ ಇದೆ. ಅದಕ್ಕೆ ನಾವಿದನ್ನ ಮಾತಲ್ಲಿ ಹೇಳ್ದೆ ಬೇರೆ ರೀತಿಲಿ ಅವಳಿಗೆ ಮನವರಿಕೆ ಮಾಡಿಸ್ಬೇಕು.